ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಎಂಬ ಹೇಳಿಕೆಯ ವಿಚಾರ ಹರೀಶ್ ಪುಂಜಾ ಮಾತಿಗೆ ಪ್ರಮೋದ್ ಮುತಾಲಿಕ್ ಖಂಡಿಸಿದ್ದಾರೆ. ತೆರಿಗೆ ವಿಚಾರದ ಈ ರೀತಿಯ ಚರ್ಚೆ ಆಗ್ತಿರೋದು ಸರಿಯಲ್ಲ. ತೆರಿಗೆ ವಿಚಾರ ನೋಡಿ ಒಂದು ರೀತಿ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಹರೀಶ್ ಪುಂಜಾ ಅವರ ಮಾತಿಗೆ ಈಗ ಪ್ರಮೋದ್ ಮುತಾಲಿಕ್ ಅವರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ತೆರಿಗೆ ವಿಚಾರ ಈ ರೀತಿಯ ಚರ್ಚೆ ಆಗ್ತಾ ಇರೋದು ಸರಿಯಲ್ಲ. ಮೋದಿ ಅವರು ರಾಷ್ಟ್ರವನ್ನ ಸಮಾನತೆಯಿಂದ ನೋಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಈಗ ತೆರಿಗೆ ಅನುದಾನ ಬಂದಿಲ್ವಲ್ಲ, ತಾರತಮ್ಯವಿಲ್ಲದೆ 10 ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಒಂದ್ ಕಡೆ ಮೋದಿಯವರ ಪರವಾಗಿ ಹರೀಶ್ ಪುಂಜಾ ಅವರ ವಿರುದ್ಧವಾಗಿ ಬ್ಯಾಟ್ ಬೀಸಿದ್ದಾರೆ. ಹರೀಶ್ ಪುಂಜಾ ಅವರದು ಮೂರ್ಖತನದ ಹೇಳಿಕೆ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಕೊಡಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಮೋದಿ ಅವರು ರಾಷ್ಟ್ರವನ್ನ 10 ವರ್ಷಗಳಿಂದ ಕೂಡ ಸಮಾನತೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಮೋದಿಯವರ ಪರವಾಗಿ ಪ್ರಮೋದ್ ಮುತಾಲಿಕ್ ಬ್ಯಾಟ್ ಬೀಸಿದ್ದಾರೆ. ಹರೀಶ್ ಪುಂಜಾ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಚರ್ಚೆ ಆಗ್ತಾ ಇರುವಂಥದ್ದು ಸರಿಯಲ್ಲ. ಹಿಂದೂಗಳ ಈಗ ತೆರಿಗೆ ಟ್ಯಾಕ್ಸ್ ಎಲ್ಲ ಹಿಂದೂಗಳಿಗೆ ಹೋಗಬೇಕು, ಮುಸ್ಲಿಮರು ಹೋಗಬೇಕು, ಇದು ಸರಿಯಲ್ಲ. ಇದು ಈ ದೇಶದಲ್ಲಿ ಅದಕ್ಕೆ ನರೇಂದ್ರ ಮೋದಿ ಅವರು ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನಾವು ರಾಷ್ಟ್ರ ಉಳಿಯುವಂತಲ್ಲ, ರಾಷ್ಟ್ರ ಜೋಡಿಸುವಂಥ ಕೆಲಸ ಸಮಾನತೆಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾನು ಇಲ್ಲಿ ನಡೆಸ್ಕೊಂಡು ಬಂದಿದ್ದೇನೆ 10 ವರ್ಷ ಅಂತನ್ನುವಂಥ ಭಾಳ ಸ್ಪಷ್ಟವಾದಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅವರು. ಹೀಗೆ ಪ್ರತಿಯೊಬ್ಬರು ತಮ್ಮದೇ ಆದಂಥ ಟ್ಯಾಕ್ಸ್ ಮೂಲಕ ಜೀವನ ಮಾಡ್ತೀವಿ ಅಂತಂದರೆ ಮೂರ್ಖತನದ ಹೇಳಿಕೆ, ಮೂರ್ಖತನದ ಚರ್ಚೆ. ಅದು ಚರ್ಚೆ ಆಗ್ತಾ ಇರುವಂಥ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರಯ್ಯ, ಒಂದು ಕಡೆ ಹರೀಶ್ ಪುಂಜಾ ಅವರು ಹೇಳಿಕೆಯನ್ನ ಕೊಡ್ತಾರೆ, ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳಿಗೆ ಬರಬೇಕು, ಅವರ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟೋದಂತ. ಇನ್ನೊಂದು ಕಡೆ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಆ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ಇದ್ರ ಬಗ್ಗೆ? ಹೌದು ಸೌಖ್ಯ, ಏನಂತಂದ್ರೆ ಈ ಒಂದು ಹಿಂದೂಗಳ ಬಗ್ಗೆನೇ ಹೇಳಿಕೆ ಕೊಟ್ಟಂತ ಒಂದು ಈ ವಿಚಾರವಾಗಿ ಹಿಂದೂಗಳ ಮುಖಂಡರೇ ಈ ಒಂದು ಏನು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೂಗಳ ಟ್ಯಾಕ್ಸ್ ಹಿಂದೂ ದೇವಸ್ಥಾನಕ್ಕೆ, ಮುಸ್ಲಿಮರ ಟ್ಯಾಕ್ಸ್ ಮುಸ್ಲಿಂ ದೇವಸ್ಥಾನಕ್ಕೆ ಅಂತಕ್ಕಂಥ ವಿಚಾರವಾಗಿ ಏನು ಹರೀಶ್ ಪುಂಜಾವಾಗಿ ಹೇಳಿಕೆ ಕೊಟ್ಟಿದ್ರು, ಅದಕ್ಕೆ ವಿರೋಧವನ್ನ ಪ್ರಮೋದ್ ಮುತಾಲಿಕ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಈ ದೇಶದಲ್ಲಿ ಸಮಾನತೆಯಿಂದ ನಡೆಸಿಕೊಂಡು ಬಂತಕ್ಕಂಥ ಪ್ರಧಾನಿ ಮೋದಿ ಅವರ ಸರ್ಕಾರ ಏನಿದೆ ಅದರಲ್ಲಿ ಇಂಥ ಹೇಳಿಕೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿರುತ್ತೆ. ಯಾಕಂದ್ರೆ ಎರಡೂ ಕೂಡ ಹಿಂದೂಗಳ ಮುಖಂಡರುಗಳ ಹೇಳಿಕೆಗಳಾಗಿರೋದ್ರಿಂದ ಇಲ್ಲಿ ಅವರವರಲ್ಲಿಯೇ ಒಂದು ವಿರೋಧ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮೋದ್ ಮುತಾಲಿಕ್ ಅವರು ಸಾಕಷ್ಟು ಹಿಂದುತ್ವದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ಆದ್ರೆ ಎಲ್ಲೋ ಒಂದ್ ಕಡೆ ಸಮಾನತೆಯ ಒಂದು ಮಾತುಗಳನ್ನ ಇವತ್ತು ಆಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಧಾನಿ ಮೋದಿ ಅವರು ಈ ಒಂದು ದೇಶವನ್ನ ಸಮಾನತೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವಾಗಿ ಈ ಒಂದು ಟ್ಯಾಕ್ಸ್ ಮೂಲಕವೇ ಜೀವನ ನಡೆಸ್ತೇವೆ ಅಂದ್ರೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ವಿಚಾರವಾಗಿ ಈ ಒಂದು ಟ್ಯಾಕ್ಸ್ ನಂತ ವಿಚಾರಗಳು ಮಾತಾಡೋದು ಸರಿಯಲ್ಲ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಹಿಂದೂಗಳ ಒಂದು ಟ್ಯಾಕ್ಸ್ ಏನಿದೆ ಮುಸ್ಲಿಮಿಗೆ ಸಲ್ಲಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಹರೀಶ್ ಪುಂಜಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೌಖ್ಯ. ರಾಜಶೇಖರಯ್ಯ, ಈಗ ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳಿಗೆ ಸೇರ್ಬೇಕು, ಬೆಂಗಳೂರು ಟ್ಯಾಕ್ಸ್ ಬೆಂಗಳೂರಿಗೆ ಸೇರ್ಬೇಕು, ಮೈಸೂರಿಗೆ ಸೇರ್ಬೇಕು ಅಂತ ಹೋದ್ರೆ ಒಡೆದಾಳ ನೀತಿ ಆಗಲ್ವಾ ಇದು ಅಂತ? ಹೌದು, ನಿಜವಾಗ್ಲೂ ಆ ಒಂದು ವಿಚಾರವಾಗಿನೇ ಇಲ್ಲಿ ಸ್ಪಷ್ಟತೆ ಸಿಕ್ಕಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ದೇಶದಲ್ಲಿ ಒಂದು ನಡೀತಕ್ಕಂಥ ಸಮಾನತೆ ಏನಿದೆ ಎಲ್ಲವೂ ಕೂಡ ಸೆಕ್ಯುಲರ್ ಆಗಿರ್ತಕ್ಕಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ತಮ್ಮದೇ ಆದಂತ ಟ್ಯಾಕ್ಸ್ ತಮಗೆ, ತಮ್ಮ ಮನೆಯ ಟ್ಯಾಕ್ಸ್ ತಮಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ವಾದ ಇದೆ ಆ ವಾದ ಮಾಡೋದು ಸರಿಯಲ್ಲ ಅಂತಕ್ಕಂಥ ವಿಚಾರವಾಗಿನೇ ಪ್ರಮೋದ್ ಮುತಾಲಿಕ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಹಿಂದೂಗಳ ಟ್ಯಾಕ್ಸ್ ಏನಿದೆ ಹಿಂದೂ ದೇವಸ್ಥಾನಕ್ಕೆ ನೀಡಬೇಕು ಅನ್ನೋದಾದ್ರೆ ಬೇರೆಯವರ ಟ್ಯಾಕ್ಸ್, ಬೇರೆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಟ್ಯಾಕ್ಸ್ ಅದಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಈ ದೇಶದಲ್ಲಿ ಸಮಾನತೆಯಾಗಿ ಎಲ್ಲರೂ ಕೂಡ ಜಾತಿ ವರ್ಗವನ್ನ ತೆಗೆದುಕೊಂಡು ಈ ಒಂದು ಬಜೆಟ್ ಅನ್ನ ನೀಡ್ತಕ್ಕಂಥದ್ದಾಗಿರ್ಬೋದು, ಸರ್ಕಾರ ನಡೆಸಿಕೊಂಡು ಬರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಮಾತುಗಳು ಧಕ್ಕೆ ಆಗ್ತವೆ ಅಂತಕ್ಕಂಥ ಮಾತನ್ನ ಹೇಳಿದರೆ ಎಲ್ಲೊಂದ್ ಕಡೆ ದೇಶದಲ್ಲಿ ಏನು ಹಿಂದುತ್ವವಾದವನ್ನ ಮಾಡ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರ ಬಾಯಿಂದಲೇ ಈ ಒಂದು ಮಾತುಗಳು ಬಂದಿರತಕ್ಕಂಥದ್ದು. ಪ್ರಧಾನಿಯವರ ಒಂದು ಉದಾಹರಣೆ ಇಟ್ಟುಕೊಂಡು ಅವರು ಮಾತಾಡಿರ್ತಕ್ಕಂಥದ್ದು. ಪ್ರಧಾನಿ ಮೋದಿ ಅವರು ದೇಶದಲ್ಲಿ ಏನು ಸಮಾನತೆ ಸಾರ್ತಾ ಇದ್ದಾರೆ ಅದಕ್ಕೆ ಈ ಧಕ್ಕೆ ಬರುವಂತ ಮಾತುಗಳು ಆಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮುತಾಲಿಕ್ ಅವರು ಹೇಳಿಕೆ ನೀಡಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ರಾಜಶೇಖರಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗೆ.